ಒಂದೆರಡು ವಾರದಿಂದ ನನ್ನ ತಲೆಯಲ್ಲಿ ತುಂಬ ಕೂದಲು ಉದುರುತ್ತಾ ಇತ್ತು. ಸ್ನಾನ ಮಾಡಬೇಕಾದ್ರೆ ಕೈ ತುಂಬ ಕೂದಲು ಸಿಗೋದು, ತಲೆ ಬಾಚಬೇಕಾದ್ರೂ ತುಂಬ ಕೂದಲು ಉದುರುತ್ತಾ ಇತ್ತು. ಹಾಗಾಗಿ ಮ್ಯಾನ್ ಮ್ಯಾಟರ್ಸ್ನಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ. ಇದಕ್ಕೆ ನಾನು 1300 ರೂಪಾಯಿ ಕೊಟ್ಟು, 1300 ಇಲ್ಲ 1400 ರೂಪಾಯಿ ಕೊಟ್ಟು 5 ಥರ ಐಟಮ್ಸ್ನ ಬುಕ್ ಮಾಡಿದ್ದೀನಿ. ಅದು ಯಾವ್ದ್ಯಾವುದು ಅಂತೇಳಿ ಬನ್ನಿ ಅನ್ಬಾಕ್ಸ್ ಮಾಡೋಣ. ಮೇಲ್ಗಡೆ ಇರೋ ಕವರ್ನ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಬಾಕ್ಸು. ಮತ್ತು ಈ ಕಡೆ ಈ ರೀತಿ ಓಪನ್ ಮಾಡಿದ್ರೆ ಪೂರ್ತಿ ಬಾಕ್ಸ್ ಓಪನ್ ಆಗುತ್ತೆ. ಮೊದಲು ಬಾಕ್ಸಲ್ಲಿರೋ ಐಟಮ್ಸ್ ಎಲ್ಲ ಆಚೆ ಇಟ್ಕೊಬಿಡ್ತೀನಿ, ಆಮೇಲೆ ತೋರಿಸೋದಕ್ಕೆ ಶುರು ಹೋಗುತ್ತೆ. ಬಾಕ್ಸ್ನ ಸೈಡಲ್ಲಿ ಇಡೋಣ. ಇಲ್ಲಿ ನೋಡ್ತಾ ಇರ್ಬೋದು 5 ಟೈಪ್ಸ್ ಆಫ್ ಐಟಮ್ಸ್ ಎಲ್ಲ ಇಲ್ಲಿ ಜೋಡಿಸಿದ್ದೀನಿ. ಇದರಲ್ಲಿ ಒಂದೇ ಐಟಮ್ಮು ಎರಡಿದೆ, ಅದನ್ನು ಸೈಡಲ್ಲಿ ಇಡ್ತೀನಿ. ಇದೇನು ಅಂದರೆ ಹೇರ್ ಸ್ಟ್ರೆಂಥನಿಂಗ್ ಸಿರಮ್ ಅಂತೇಳಿ. ಇದರಲ್ಲಿ ಏನೇನಿದೆ ಅಂದರೆ ಆರ್ಗನ್ ಆಯಿಲು ಮತ್ತು ಜೋಜೋಬಾ ಆಯಿಲ್ ಅಂತ ಎರಡಿದೆ. ಇದು ಹೇರ್ ಆಯಿಲ್ ರೀತಿ ಹಚ್ಬೇಕು. ಇದನ್ನು ಸೈಡಲ್ಲಿ ನಂತರ ಇದು ಮಿನಾಕ್ಸಿಡಲ್ ಟ್ಯಾಬ್ಲೆಟ್ಸು. ಇದಾದಮೇಲೆ ಇದು ಹೇರ್ ಗಮ್ಮೀಸು, ಅಂದರೆ ಚಾಕ್ಲೇಟ್ ರೀತಿ ಇರುತ್ತೆ. ಚಾಕ್ಲೇಟ್ ರೀತಿ ಬೇಕಾದರೂ ಬಾಯಲ್ಲಿ ಹಾಕ್ಕೊಂಡು ಚಪ್ಪರಿಸ್ಬೋದು, ಇಲ್ಲಾಂದರೆ ಹಾಗೇ ಅಗದು ನುಂಗ್ಬೋದು. ಇದರಲ್ಲಿ ಏನೇನಿದೆ ಅಂತಂದರೆ ಬಯೋಟಿನ್ ಇದೆ, ಜಿಂಕ್ ಇದೆ, ಮಲ್ಟಿವಿಟಮಿನ್ಸ್ ಇದೆ, ಮತ್ತು DHT ಬ್ಲಾಕರ್ ಇದೆ. ಇದು ಓನ್ಲಿ ಫಾರ್ ಅಡಲ್ಟ್ಸು. ನೀವು ಮ್ಯಾನ್ ಮ್ಯಾಟರ್ಸ್ನ ಮಿನಾಕ್ಸಿಡಲ್ ಟ್ಯಾಬ್ಲೆಟ್ನ ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಏಜು 22ಗಿನ್ನ ಜಾಸ್ತಿ ಇರಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಮತ್ತು ನೀವು ಏರ್ ಗಮ್ಮೀಸ್ ಯೂಸ್ ಮಾಡಬೇಕು ಅಂದರೆ 18 ಇಯರ್ಸ್ಗಿನ್ನ ಮೇಲಿರೋರು ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಹೇರ್ ಹೆಲ್ತ್ ಬೂಸ್ಟರ್ ಅಂತೇಳಿ, ಇದರಲ್ಲಿ ಟ್ಯಾಬ್ಲೆಟ್ಸ್ ಇರುತ್ತೆ 60 ನಂಬರ್ಸು. ಡೈಲಿ 2 ಟೈಮ್ಸ್ನ ನಾವು ಒಂದೊಂದು ಟ್ಯಾಬ್ಲೆಟ್ಸ್ನ ತಗೋಬೇಕು. ಒಂದು ಬೆಳಿಗ್ಗೆ ನಾಷ್ಟ ಮಾಡಬೇಕಾದ್ರೆ ತಗೋಬೋದು, ಮತ್ತೊಂದು ನೈಟು ಡಿನ್ನರ್ ಆದಮೇಲೆ ತಗೋಬೇಕಾಗುತ್ತೆ. ಇನ್ನೊಂದು ಮಿನಾಕ್ಸಿಡಲ್ ಟಾಪಿಕಲ್ ಸೊಲ್ಯೂಷನ್ ಅಂತೇಳಿ. ಇದು ಮಿನಾಕ್ಸಿಡಲ್ ಇರುತ್ತೆ, ಸ್ಪ್ರೇ ಇರುತ್ತೆ ಇದರಲ್ಲಿ. ಇವನ್ನೆಲ್ಲ ಓಪನ್ ಮಾಡ್ತೀನಿ, ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕೂಡ ಓಪನ್ ಮಾಡಿ ಇಟ್ಟಿದ್ದೀನಿ. ಇವು 3 ಕೂಡ ಒಂದೇ ಬಾಕ್ಸಲ್ಲಿ ಇದ್ದಂಥದ್ದು. ಮಿನಾಕ್ಸಿಡಲ್ ಸೊಲ್ಯೂಷನ್ನು ಈ ರೀತಿ ಇರುತ್ತೆ, ಮತ್ತು ಅದರಲ್ಲಿ ಸ್ಪ್ರೇ ಮಾಡ್ಕೊಳ್ಳೋದು ಈ ರೀತಿ ಇರುತ್ತೆ, ಸ್ಪ್ರಿಂಕ್ಲರು. ಇದನ್ನು ನೀವು ಯೂಸ್ ಮಾಡಬೇಕಾದ್ರೆ ಮುಂದೆ ಇರೋ ಮುಚ್ಚಳನ ಓಪನ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಇಲ್ಲಿ ನೋಡ್ತಾ ಇರ್ಬೋದು ಡ್ರಾಪರು ಈ ರೀತಿ ಇರುತ್ತೆ. ಡ್ರಾಪರು ಇದು ಈ ರೀತಿ ಕ್ಲೋಸ್ ಆಗಿರುತ್ತೆ. ನೀವು ಈ ಡ್ರಾಪರ್ ಹಿಂದೆಗಡೆ ಇದೆಯಲ್ಲ, ಇದು ನೀವು ಪುಷ್ ಮಾಡಿ ಬ್ಯಾಕ್ ಪುಷ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡಿಕೊಂಡು ಆಮೇಲೆ ನೀವು ಈ ರೀತಿ ಪ್ರೆಸ್ ಆಗೋ ರೀತಿ ಮಾಡ್ಕೋಬೇಕಾಗುತ್ತೆ. ಬನ್ನಿ ಇದು ನಾವು ಓಪನ್ ಮಾಡಿ ತೋರಿಸ್ತೀನಿ. ಇದು ಹೇರ್ ಹೆಲ್ತ್ ಬೂಸ್ಟರ್ ಟ್ಯಾಬ್ಲೆಟ್ಸು. ಇದ್ರ ಮೇಲೊಂದು ಅಲ್ಯೂಮಿನಿಯಂ ಶೀಟ್ ಇತ್ತು, ಅದನ್ನು ಓಪನ್ ಮಾಡಿದ್ದೀನಿ. ಒಳಗಡೆ ಒಂದು ಕಾಟನ್ ಇದೆ. ಕಾಟನ್ನ ತೆಗೆದು ಹಾಕಿದ್ರೆ ಒಂದು ಒಳಗಡೆ ಸಿಲಿಕಾ ಜೆಲ್ ಇದೆ.
ಇದು ನಮಗೇನು ಯೂಸ್ ಇಲ್ಲ, ಯಾವುದೇ ಕಾರಣಕ್ಕೂ ತಿನ್ನೋಕೆ ಹೋಗಬೇಡಿ. ಇದು ಸಿಲಿಕಾ ಜೆಲ್ಲು ನೋಡ್ತಾ ಇರ್ಬೋದು, ಈ ರೀತಿ ಇರುತ್ತೆ. ಇದರೊಳಗೆ ಈ ರೀತಿ ಇರುತ್ತೆ ಟ್ಯಾಬ್ಲೆಟ್ಸು. ಡೈಲಿ 2 ಟ್ಯಾಬ್ಲೆಟ್ಸ್ನ ತಗೋಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅದ್ರ ಜೊತೆಗೆ ಮೆಟಬಾಲಿಸಮ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತು ಹೇರ್ ಸ್ಟ್ರೆಂಥನಿಂಗ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮಿನಾಕ್ಸಿಡಲ್ ಟ್ಯಾಬ್ಲೆಟ್ಸ್. ಇದರಲ್ಲಿ 3 ಶೀಟ್ ಟ್ಯಾಬ್ಲೆಟ್ಸ್ ಇರುತ್ತೆ, ಒಂದೊಂದರಲ್ಲಿ 10 ಇರುತ್ತೆ. ಡೈಲಿ ಒಂದೊಂದು ತಗೋಬೇಕಾಗತ್ತೆ. ಬೆಳಗ್ಗೆ ಟಿಫನ್ ಆದಮೇಲೆ ತಗೋಬೇಕಾಗತ್ತೆ ಒಂದೊಂದು ಟ್ಯಾಬ್ಲೆಟ್ಸು. ಅದಾದಮೇಲೆ ಗಮ್ಮೀಸ್ ಇದೆ. ಗಮ್ಮೀಸ್ನ ಈ ರೀತಿ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಓಪನ್ ಮಾಡಬೇಕಾಗತ್ತೆ. ಈ ರೀತಿ ಮೇಲೆ ಎತ್ತಿದ್ರೆ ಓಪನ್ ಆಗುತ್ತೆ. ಒಳಗಡೆ ಏನಿಲ್ಲ, ಚಾಕ್ಲೇಟ್ ಕವರ್ ರೀತಿಯೇ ಇರುತ್ತೆ, ನೋಡ್ತಾ ಇರ್ಬೋದು ಈ ರೀತಿ ಇರುತ್ತೆ. ಕವರ್ ಓಪನ್ ಮಾಡಿದ್ರೆ ಈ ರೀತಿ ಇರುತ್ತೆ ಜೆಲ್ಲಿ, ನೋಡ್ತಾ ಇರ್ಬೋದು. ಸ್ಟ್ರಾಬೆರಿ ಚಾಕ್ಲೇಟ್ ಬರ್ತಿತ್ತು ಗೊತ್ತಾ, ಆ ರೀತಿ ಇದೆ. ಈ ಟ್ಯಾಬ್ಲೆಟ್ ಯಾವ ರೀತಿ ಇರುತ್ತೆ ಅಂದರೆ, ನೆಗಡೆ ಮಾತ್ರೆ ನೋಡಿದ್ದೀರಲ್ಲ ಅದೇ ರೀತಿ ಚಿಕ್ಕದಾಗಿರುತ್ತೆ, ತುಂಬ ದೊಡ್ಡದಾಗೇನು ಇರೋದಿಲ್ಲ. ನೀವು ಮಿನಾಕ್ಸಿಡಲ್ ಸೊಲ್ಯೂಷನ್ ತಗೋಬೇಕು ಅಂದರೆ ಈ ರೀತಿ ಓಪನ್ ಮಾಡಿದ್ರೆ ಒಳಗಡೆ ಇನ್ನೊಂದು ಮುಚ್ಚಳ ಇರುತ್ತೆ, ಅದನ್ನು ಈ ರೀತಿ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಡ್ರಾಪರಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಈ ರೀತಿ ಡ್ರಾಪರ್ನ ಬ್ಯಾಕ್ ಸೈಡಲ್ಲಿ ಪ್ರೆಸ್ ಮಾಡಿಬಿಟ್ಟು ಒಳಗಡೆ ಎದ್ಬಿಟ್ಟು ಬಿಟ್ಟರೆ ಈ ರೀತಿ ತುಂಬ್ಕೊಳ್ಳುತ್ತೆ ಒಳಗಡೆ. ಅದನ್ನು ನಿಮ್ಮ ಏರ್ ಇಲ್ಲೇ ಹೋಗಿರುತ್ತೆ ನೋಡಿ, ಆ ಜಾಗದಲ್ಲಿ ಹಾಕ್ಕೊಂಡು ನೀವು ಮಸಾಜ್ ಮಾಡಬೇಕಾಗತ್ತೆ. ಡ್ರಾಪರ್ ಬೇಡ ಅಂತಂದರೆ ನೀವು ಸ್ಪ್ರೇ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಹಾಕ್ಬಿಟ್ಟು ಟೈಟ್ ಮಾಡಬೇಕಾಗತ್ತೆ. ಸ್ಪ್ರೇ ಯೂಸ್ ಮಾಡೋದಕ್ಕೂ ಮುಂಚೆ ಇದನ್ನು ಓಪನ್ ಮಾಡಬೇಕಾಗತ್ತೆ, ಕ್ಯಾಪ್ನ 2 ಕೈಯಿಂದ ಯೂಸ್ ಮಾಡಿಕೊಂಡು ತೆಗಿಬೇಕಾಗತ್ತೆ. 2 ಕಡೆ ಹಿಡ್ಕೊಂಡು ಓಪನ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಮುಚ್ಚಳ ಓಪನ್ ಮಾಡಿದ್ದೀನಿ, ಕ್ಯಾಪ್ನ ಸೈಡಲ್ಲಿ ಇಟ್ಬಿಟ್ಟು ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ತಗೊಂಡು ಎಲ್ಲಿ ಏರ್ ಆಗಿರುತ್ತೋ ಅಲ್ಲಿ ಈ ರೀತಿ ಯೂಸ್ ಮಾಡಿಕೊಂಡು ಅಲ್ಲಿ ಮಾತ್ರ ಸ್ಪ್ರೇ ಮಾಡಬೇಕಾಗತ್ತೆ. ನಾನು ಇವೆರಡರಲ್ಲಿ ಯಾವುದನ್ನು ಸಜೆಸ್ಟ್ ಮಾಡ್ತೀನಿ ಅಂದರೆ ಡ್ರಾಪರ್ನ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಈ ಸ್ಪ್ರೇ ಮಾಡ್ಕೊಳ್ಳೋದ್ರಲ್ಲಿ ಜಾಸ್ತಿ ಬರುತ್ತೆ, ಹಾಗಾಗಿ ಬೇಗ ಖಾಲಿ ಆಗುತ್ತೆ. ಈ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲ ಐಟಮ್ಸ್ನು ನಾನು 1 ಮಂತ್ ಯೂಸ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ವರ್ಕ್ ಆಗ್ತಾ ಇದೆಯಾ ಇಲ್ವೋ ಅನ್ನೋದನ್ನ ರಿವ್ಯೂ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಪ್ರತಿ ಸಲ ಸ್ನಾನ ಮಾಡಬೇಕಾದ್ರೂ ನಾನು ಮತ್ತು ತಲೆ ಬಾಚಬೇಕಾದ್ರೆ ಕೂದಲು ಉದುರುತ್ತಾ ಇದೆಯಾ ಇಲ್ವಾ, ಮುಂಚೆ ಎಷ್ಟು ಉದುರುತ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದೇ ರೀತಿ ಅನ್ಬಾಕ್ಸಿಂಗ್ ವೀಡಿಯೋಸು ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.